ಅದು ರಾಜ್ಯದ ಪ್ರಭಾವಿ ಸಚಿವರ ಮನೆ. ಇತ್ತೀಚೆಗೆ ಆ ಮನೆ ಒಡತಿಯ ಚಿನ್ನಾಭರಣ ಕಳುವಾಗಿತ್ತು. ತನಿಖೆ ವೇಳೆ ದೂರದ ಸಂಬಂಧಿಕರೇ ಖದೀಮರು ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ಆ ಮಂತ್ರಿ ಯಾರು? ಉಂಡ ಮನೆಗೆ ದ್ರೋಹ ಬಗೆದವರು ಯಾರು? ತೋರಿಸ್ತೀವಿ ನೋಡಿ. ಸಚಿವ ಜಮೀರ್ ಅಹಮದ್ ಮನೆ ದೋಚಿದ್ದವರು ಅಂದರ್. ದೂರದ ಸಂಬಂಧಿಗಳಿಂದ 1 ಕೋಟಿ ಚಿನ್ನಾಭರಣ ರಿಕವರಿ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಖದೀಮರು ಲಾಕ್ ಆಗಿದ್ದಾರೆ. ಕಂಟೋನ್ಮೆಂಟ್ ಸಮೀಪದ ಮನೆಗೆ ಬಂದು ಅತ್ತೆ ಅತ್ತೆ ಅಂತ ಸಚಿವರ ತಾಯಿಯ ಕಾಲಿಗೆ ನಮಸ್ಕರಿಸುತ್ತಿದ್ದವನೇ ಕೋಟಿ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದ. ಈ ಫೋಟೋದಲ್ಲಿರುವ ಅಮೀರ್ ಅಹಮದ್ನೇ ಕಳ್ಳತನದ ಕಿಂಗ್ ಪಿನ್. ಸೈಯದ್ ಅಮೀನ್ ಮತ್ತು ಆತನ ಸ್ನೇಹಿತ ಅಮೀರ್ ಅಹಮದ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಸೈಯದ್ ಅಮೀನ್ ಸಚಿವ ಜಮೀರ್ ತಾಯಿಯ ಹತ್ತಿರದ ಸಂಬಂಧಿ. ಈ ನಂಟಿನಿಂದಾಗಿ ಸಚಿವರ ಮನೆಗೆ ಈತನಿಗೆ ಮುಕ್ತ ಪ್ರವೇಶವಿತ್ತು. ಪ್ರತಿದಿನ ಮನೆಗೆ ಬಂದು ಒಳ್ಳೆಯವನಂತೆ ನಟಿಸುತ್ತಿದ್ದಂತೆ. ಯಾರೂ ಇಲ್ಲದ ಸಮಯ ನೋಡಿಕೊಂಡು 2025ರಿಂದಲೂ ಹಂತವಾಗಿ ಚಿನ್ನಾಭರಣ ಕಳ್ಳತನ ಮಾಡಿದ್ದಾನೆ. ಟ್ರಾವೆಲ್ಸ್ ಬಿಸಿನೆಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನ. ಮನೆಯಲ್ಲಿ ಮದುವೆ ಸಮಾರಂಭಗಳು ಇದ್ದಾಗ ಆಭರಣಗಳನ್ನ ಎಗರಿಸೋದು ಈತನ ಚಾಳಿಯಾಗಿತ್ತು. ಆರೋಪಿ ಸೈಯದ್ ಅಮೀನ್ ಟ್ರಾವೆಲ್ಸ್ ಬಿಸಿನೆಸ್ ನಡೆಸುತ್ತಿದ್ದ. ಆದರೆ ಕೋವಿಡ್ ಟೈಮಲ್ಲಿ ವ್ಯವಹಾರ ಕೈಕೊಟ್ಟಿತ್ತು. ಸಾಲದ ಸುಳಿಗೆ ಸಿಲುಕಿದ್ದ ಅಮೀನ್ಗೆ ಎಲ್ಲೂ ಸಾಲ ಸಿಕ್ಕಿರಲಿಲ್ಲ. ಇದರಿಂದ ಪಾರಾಗಲು ಆತ ಆರಿಸಿಕೊಂಡಿದ್ದು ಕಳ್ಳತನದ ಹಾದಿಯನ್ನ. ಇದಕ್ಕೆ ತನ್ನ ಸ್ನೇಹಿತ ಅಮೀರ್ ಸಹಾಯ ಪಡೆದು ಸಚಿವ ಜಮೀರ್ ಮನೆಯಲ್ಲಿ ಸುಮಾರು 1,13 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದ. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡಿಸಿಪಿ ಈಸ್ಟ್ ಡಿವಿಷನಲ್ಲಿ 1.13 crores ಇದು ಕೂಡ ಹೌಸ್ ಥೆಫ್ಟ್. ಇದರಲ್ಲಿ 2 ಆರೋಪಿಯವರು ಸಿಕ್ಕಿದ್ದಾರೆ. ಇಂಟ್ಯಾಕ್ಟ್ ಎಲ್ಲ ಏನು ಗೋಲ್ಡ್ ಜ್ಯುವೆಲ್ರಿ ಇದೆ ಎಲ್ಲ ಇಂಟ್ಯಾಕ್ಟ್ ಸಿಕ್ಕಿದೆ. ಇದನ್ನು ಅವರು ಮನೆಯಲ್ಲಿ ಮನೆ ಪರಿಚಿತ್ತು ಮತ್ತು ಕೆಲಸ ಕೂಡ ಮಾಡಿದರು. ಅವರೇ ಮಾಡಿದ್ದಾರೆ ಅಂತ ಅನುಮಾನ ಮೇಲೆ ಕಂಪ್ಲೇಂಟ್ ಇತ್ತು. ರಿಕವರಿ ಆಗಿತ್ತು. ಕದ್ದ ಹಣವನ್ನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ದೊಡ್ಡ ಲಾಭ ಗಳಿಸುವ ಕನಸು ಕಂಡಿದ್ರು. ಕಳ್ಳತನದ ಬಳಿಕ ಜಮೀರ್ ಮನೆಗೆ ಬರೋದನ್ನೇ ನಿಲ್ಲಿಸಿದ್ರು. ಸಚಿವರ ತಾಯಿ ಫೋನ್ ಮಾಡಿದ್ರು, ಕಾಲ್ ರಿಸೀವ್ ಮಾಡದೆ ತಪ್ಪಿಸಿಕೊಳ್ತಿದ್ದ. ಇದೇ ಸಂಶಯದಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಚೋರರು ಲಾಕ್ ಆಗಿದ್ದಾರೆ. ಬಂಧಿತರಿಂದ ಒಟ್ಟು 759 ಗ್ರಾಂ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.